ಇವತ್ತು ನಾನು ಆರೋಗ್ಯಕರವಾದ ಗಿಣ್ಣಿನ ರೆಸಿಪಿನ ನಿಮ್ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗುವ ಗಿಣ್ಣನ್ನ ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ಈ ಗಿಣ್ಣನ್ನ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಗಿಣ್ಣನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈ ರೀತಿ ಅಗಲವಾದ ಒಂದು ಪಾತ್ರೆನ ತಗೊಂಡಿದ್ದೀನಿ. ಪಾತ್ರೆಗೆ 1.5 ಕಪ್ ಆಗುವಷ್ಟು ಗಿಣ್ಣಿನ ಹಾಲನ್ನ ಹಾಕೊಳ್ಬೇಕು. ಗಿಣ್ಣಿನ ಹಾಲು ಅಂದ್ರೆ ದನ ಕರು ಹಾಕಿದ 3 ರಿಂದ 4 ದಿನದ ಒಳಗಿನ ಹಾಲನ್ನ ಹಾಕೊಳ್ಬೇಕು. ನಾನಿಲ್ಲಿ 2ನೇ ದಿನದ ಹಾಲನ್ನ ತಗೊಂಡಿದ್ದೀನಿ. ನಾವು ಎಷ್ಟು ಗಿಣ್ಣಿನ ಹಾಲನ್ನ ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಹಸಿ ಹಾಲನ್ನ ಹಾಕೊಳ್ಬೇಕು. 1.5 ಕಪ್ ಆಗುವಷ್ಟು ಹಸಿ ಹಾಲನ್ನ ಹಾಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ನಾವೇನು ಗಂಜಿ ಮಾಡ್ತೀವಲ್ಲ ಅದರ ಗಂಜಿ ತಿಳಿನ ಹಾಕೊಳ್ಬೇಕು. ಇದರಿಂದ ಗಿಣ್ಣು ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಸ್ವೀಟಿಗೆ 1 ಕಪ್ ಬೆಲ್ಲನ ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಬೆಲ್ಲನ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ. ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ಬೇಕು. 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಫ್ಲೇವರ್ಗೋಸ್ಕರ ಹಾಕೊಂಡಿದ್ದೀನಿ. ಈಗ ಎಲ್ಲದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಬೇಕು. ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಹಾಕಿರುವ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ಕರಗದ್ಮೇಲೆ ಒಂದ್ಸರಿ ಸ್ವೀಟ್ ಅನ್ನ ಚೆಕ್ ಮಾಡಿ. ಸ್ವೀಟ್ ಕಮ್ಮಿ ಅನ್ಸಿದ್ರೆ ಈ ಟೈಮ್ ಅಲ್ಲಿ ಸೇರಿಸ್ಕೊಳ್ಬಹುದು. ನನ್ಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಬೆಲ್ಲನ ಹಾಕೊಂಡಿದ್ದೀನಿ. ಬೆಲ್ಲನ ಹಾಕಿ ಚೆನ್ನಾಗಿ ಕರಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿವತ್ತು ಗಿಣ್ಣನ್ನ ಒಂದು ಕುಕ್ಕರ್ ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು. ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ಜಾಸ್ತಿ ನೀರೆಲ್ಲ ಬೇಡ, ಸ್ವಲ್ಪ ಹಾಕೊಂಡ್ರೆ ಸಾಕು. ಈ ರೀತಿ ಒಂದು ರಿಂಗ್ ಅನ್ನ ಕುಕ್ಕರ್ ಒಳಗೆ ಹಾಕೊಳ್ಬೇಕು. ರಿಂಗಿನ ಮೇಲೆ ನಾವು ಮಾಡಿ ಇಟ್ಟಿರೋ ಗಿಣ್ಣಿನ ಹಾಲನ್ನ ಇಟ್ಟು ಒಂದು ಪ್ಲೇಟ್ ಇಂದ ಕ್ಲೋಸ್ ಮಾಡ್ಕೊಳ್ಬೇಕು. ಕುಕ್ಕರ್ಗೆ ಗ್ಯಾಸ್ಕೆಟ್ ಇರ್ಲಿ, ತೆಗಿಬೇಡಿ. ಬಟ್ ವಿಷಲ್ ಅನ್ನ ಹಾಕದೇನೆ ಲಿಡ್ ಅನ್ನ ಕ್ಲೋಸ್ ಮಾಡಿ 20 ರಿಂದ 25 ನಿಮಿಷ ಬೇಯಲಿಕ್ಕೆ ಬಿಡ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ 20 ನಿಮಿಷ ಆಗಿದೆ. ಲಿಡ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಗಿಣ್ಣು ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನ ಕುಕ್ಕರ್ ನಿಂದ ತೆಗೆದು ಫುಲ್ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಫುಲ್ ತಣ್ಣಗಾದ್ಮೇಲೆ ಒಂದು ನೈಫಿನ ಸಹಾಯದಿಂದ ಈ ರೀತಿ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು. ಆಗ ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ. ಈ ರೀತಿ ಪ್ಲೇಟ್ ನ ಕ್ಲೋಸ್ ಮಾಡಿ ಉಲ್ಟಾ ಮಾಡ್ಕೊಂಡ್ರೆ ಸೇಮ್ ಕೇಕ್ ಶೇಪ್ ಅಲ್ಲಿ ಗಿಣ್ಣು ಬರುತ್ತೆ. ಈಗ ನಿಮ್ಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಯಾರ್ ಬೇಕಾದ್ರೂ ಈ ಗಿಣ್ಣನ್ನ ಮಾಡ್ಕೊಳ್ಬಹುದು. ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.